24. ಕರ್ತನ ವಾಕ್ಯವು ಅವರಿಗೆ ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರವಾಗಿದೆ. ಯೆಶಾಯ 28ನೇ ಅಧ್ಯಾಯ 13ನೇ ವಚನ. ಕ್ರೈಸ್ತರ ಅನುಭವವು ಒಂದು ನಿರಂತರವಾದ ಶಾಲಾ ಶಿಕ್ಷಣವಾಗಿದೆ. ಪ್ರತಿದಿನ ನಾವು ನಮ್ಮ ಬಗ್ಗೆ ಮತ್ತು ದೇವರ ಜ್ಞಾನ ಮತ್ತು ನೀತಿಯ ಬಗ್ಗೆ ಹೆಚ್ಚೆಚ್ಚಾಗಿ ಕಲಿಯುತ್ತಿದ್ದೇವೆ. ನಾವು ಪ್ರತಿದಿನ ಈ ಪಾಠಗಳನ್ನು ಕಲಿಯುತ್ತಾ ಹೋದಂತೆ ನಮ್ಮನ್ನು ನಾವೇ ನಿರಂತರವಾಗಿ ನಮ್ಮನ್ನು ಸರಿಪಡಿಸಲು ಅಧಿಕವಾಗಿ ಕಲಿಯುತ್ತೇವೆ. ಹೀಗೆ ನಾವು ಕಲಿಯುವ ಸಮಯದಲ್ಲಿ ನಮ್ಮ ಸ್ವಂತ ಅಪೂರ್ಣತೆಗಳನ್ನು ನಮ್ಮಲ್ಲಿ ಕಂಡುಕೊಂಡಾಗ ಇತರರಲ್ಲಿ ಪರಿಪೂರ್ಣತೆಯನ್ನು ನಿರೀಕ್ಷಿಸಬಾರದು ಎಂಬ ವಿಚಾರವನ್ನು ಕಲಿಯಬೇಕು. ಮತ್ತು ಕ್ರಿಸ್ತನ ಶರೀರದಲ್ಲಿನ ಸದಸ್ಯತ್ವಕ್ಕೆ ಅಗತ್ಯವಾದ ಏಕತೆ ಮತ್ತು ಪರಿಪೂರ್ಣತೆಗೆ ಸಂಬಂಧಿಸಿದಂತೆ ಅವರು ಅತ್ಯುನ್ನತ ಆದರ್ಶದ ಉದಾಹರಣೆಯಾಗಿ ಜೀವಿಸಲು ಅವರು ಪಡುವ ಉತ್ತಮ ಪ್ರಯಾಸಕ್ಕಾಗಿ ನಾವು ಅವರನ್ನು ಪ್ರಶಂಸಿಸಬೇಕು. ರೀಪ್ರಿಂಟ್ ನಂಬರ್ 5124. ಇವತ್ತಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಕೈಯಲ್ಲಿ ಇಂದು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಮೂಲದಿಂದ ಬಂದಿರೋ ಒಂದು ಚಿಕ್ಕ ಆದರೆ ಬಹಳ ಆಳವಾದ ಭಾಗ ಇದೆ. ಇದು ಶುರುವಾಗೋದೇ ಒಂದು ಕಠಿಣವಾದ ಮಾತಿನೊಂದಿಗೆ. ಕಟ್ಟಳೆಯ ಮೇಲೆ ಕಟ್ಟಳೆ, ಸೂತ್ರದ ಮೇಲೆ ಸೂತ್ರ. ಇದನ್ನ ಕೇಳಿದ್ರೆ ಏನೋ ಒಂದು ಕಟ್ಟುನಿಟ್ಟಿನ ಶಾಲೆಯ ನೆನಪಾಗತ್ತೆ ಅಲ್ವಾ? ಹೌದು, ಖಂಡಿತ. ಒಂದ್ ರೀತಿ ಶಿಸ್ತು, ನಿಯಮಗಳು ಅನ್ನೋ ಹಾಗೆ. ಆದ್ರೆ ಈ ಕಠಿಣ ಪಾಠದ ಕೊನೆಯಲ್ಲಿ ಸಿಗೋ ಫಲಿತಾಂಶ ಮಾತ್ರ ಆಶ್ಚರ್ಯಕರವಾಗಿ ತುಂಬಾ ಮೃದುವಾಗಿದೆ. ಓ ಹೌದು, ಅದೇನಂದ್ರೆ ಮತ್ತಷ್ಟು ಸಹಾನುಭೂತಿ. ಈ ಪ್ರಯಾಣ ಹೇಗೆ ಸಾಧ್ಯ? ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಖಂಡಿತ. ಆ ಕಟ್ಟಳೆಯ ಮೇಲೆ ಕಟ್ಟಳೆ ಅನ್ನೋ ಮಾತಿದ್ಯಲ್ಲ, ಅದು ಆಕ್ಚುಲಿ ಯಶಾಯನ ಗ್ರಂಥದಿಂದ ಬಂದಿದ್ದು. ಓಕೆ. ಸ್ವಾರಸ್ಯಕರ ವಿಷಯ ಅಂದ್ರೆ ಮೂಲದಲ್ಲಿ ಅದೊಂದು ಟೀಕೆಯಾಗಿತ್ತು. ಏನೂ ಅರ್ಥ ಮಾಡ್ಕೊಳ್ದೆ ಕುರುಡಾಗಿ ನಿಯಮ ಪಾಲಿಸೋ ಜನರನ್ನು ಕುರಿತು ಹೇಳಿದ್ದ ಮಾತು. ಓ, ಹಾಗಾದ್ರೆ ಅದೊಂದು ನೆಗೆಟಿವ್ ಕಾನ್ಸೆಪ್ಟ್ ಆಗಿತ್ತು. ಎಕ್ಸಾಕ್ಟ್ಲಿ. ಆದ್ರೆ ನಮ್ಮ ಮೂಲ ಈ ನಕಾರಾತ್ಮಕ ಮಾತನ್ನೇ ಸೃಜನಾತ್ಮಕವಾಗಿ ತಿರುಗಿಸಿ ಜೀವನ ಅನ್ನೋ ಒಂದು ನಿರಂತರ ಪಾಠಶಾಲೆಯಲ್ಲಿ ಕಲಿಯೋದಕ್ಕೆ ಒಂದು ಸಕಾರಾತ್ಮಕ ರೂಪಕವಾಗಿ ಬಳಸ್ಕೊಂಡಿದೆ. ವಾಹ್, ಇದು ತುಂಬಾ ಇಂಟ್ರೆಸ್ಟಿಂಗ್. ಒಂದು ನೆಗೆಟಿವ್ ಮಾತನ್ನೇ ಪಾಸಿಟಿವ್ ಆಗಿ ನೋಡುವ ಪ್ರಯತ್ನ. ಹಾಗಿದ್ರೆ ಈ ಪಾಠಶಾಲೆಯಲ್ಲಿ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಇಲ್ಲಿ 2 ಮುಖ್ಯ ಪಾಠಗಳಿವೆ ಅಂತ ಹೇಳುತ್ತೆ ಈ ಮೂಲ. ಮೊದಲೇದ್ದು ನಮ್ಮ ಬಗ್ಗೆ ನಾವು ಕಲಿಯೋದು. ಅಂದ್ರೆ ನಮ್ಮದೇ ತಪ್ಪುಗಳು, ನಮ್ಮ ಅಪೂರ್ಣತೆಗಳು ದಿನದಿಂದ ದಿನಕ್ಕೆ ನಮಗೆ ಅರಿವಾಗ್ತಾ ಹೋಗುತ್ತೆ. ಸರಿ. ಎರಡನೆಯದು ದೇವರ ಜ್ಞಾನ ಮತ್ತು ನ್ಯಾಯದ ಬಗ್ಗೆ ಕಲಿಯೋದು. ಈ ಮೂಲದ ಪ್ರಕಾರ ಈ 2 ಕಲಿಕೆಗಳು ಒಂದಕ್ಕೊಂದು ಹೇಗೆಂದ್ರೆ ಬೆಸೆದುಕೊಂಡಿವೆ. ಸರಿ. ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಳ್ಳಬೇಕು ಅನ್ನೋದು ಒಂದು ವಿಷಯ. ಆದರೆ ಇದಕ್ಕೂ ನಾವು ಬೇರೆಯವರನ್ನು ನೋಡುವ ರೀತಿಗೂ ನೇರವಾದ ಸಂಬಂಧವಿದೆ ಅಂತ ಈ ಮೂಲ ಹೇಳ್ತಿರೋ ಹಾಗೆ ಕಾಣಿಸುತ್ತಿದೆ. ಆ ಸಂಪರ್ಕ ಹೇಗೆ ಕೆಲಸ ಮಾಡ್ತದೆ? ಅದ್ಭುತವಾದ ಪ್ರಶ್ನೆ. ಇದು ಹೇಗೆ ಅಂದ್ರೆ ಕನ್ನಡಕ ಸ್ವಚ್ಛಗೊಳಿಸಿದ ಹಾಗೆ. ಕನ್ನಡಕ? ಹೌದು. ನಮ್ಮ ಕನ್ನಡಕವೇ ಮಬ್ಬಾಗಿದ್ರೆ ಇಡೀ ಪ್ರಪಂಚವೇ ಮಸುಕಾಗಿ ಕಾಣಿಸುತ್ತೆ ಅಲ್ವಾ? ನಿಜ. ಹಾಗೆಯೇ ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲದಿದ್ರೆ ನಾವು ಬೇರೆಯವ್ರನ್ನು ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ಮೂಲದಲ್ಲಿ ಹೀಗೆ ಹೇಳುತ್ತೆ, ನಮ್ಮ ಸ್ವಂತ ಅಪೂರ್ಣತೆಗಳನ್ನು ಹೀಗೆ ಕಂಡುಕೊಳ್ಳುವಾಗ ನಾವು ಇತರರಲ್ಲಿ ಪರಿಪೂರ್ಣತೆಯನ್ನು ನಿರೀಕ್ಷಿಸಬಾರದು ಎಂಬುದನ್ನು ಸಹಜವಾಗಿಯೇ ಕಲಿಯಬೇಕು ಅಂತ. ಅಂದ್ರೆ ಆತ್ಮಾವಲೋಕನವೇ ಆ ಕನ್ನಡಕ ಶುಚಿಗೊಳಿಸುವ ಪ್ರಕ್ರಿಯೆ. ಒಂದು ನಿಮಿಷ. ಹಾಗಾದ್ರೆ ಈ ಮೂಲ ಹೇಳ್ತಿರುವುದು ಏನೆಂದ್ರೆ, ನಮ್ಮ ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅಳೆಯಲು ಇರುವ ಅತ್ಯುತ್ತಮ ಮಾನದಂಡವೆಂದರೆ ನಾವು ಇತರರನ್ನು ಎಷ್ಟು ಕಡಿಮೆ ಟೀಕಿಸುತ್ತೇವೆ ಎನ್ನುವುದೇ. ಹೌದು, ಕರೆಕ್ಟ್. ಇದು ನಿಜಕ್ಕೂ ಒಂದು ಹೊಸ ಯೋಚನೆ. ಖಂಡಿತ. ಮತ್ತು ಇದು ಕೇವಲ ಸಹಿಸಿಕೊಳ್ಳುವುದಷ್ಟೇ ಅಲ್ಲ, ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ. ಅಂದ್ರೆ ಇತರರು ಕೂಡ ತಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅಂತ ಅವರಿಗೆ ಮನ್ನಣೆ ನೀಡಬೇಕು ಅಂತಾನೂ ಹೇಳುತ್ತೆ. ಇಲ್ಲಿ ಕ್ರಿಸ್ತನ ದೇಹದ ಕಲ್ಪನೆ ಬರುತ್ತೆ. ನೀವು ಕ್ರಿಸ್ತನ ದೇಹ ಅಂತ ಹೇಳಿದಾಗ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದೇ? ಇದೊಂದು ಸಂಘಟನೆಯೇ ಅಥವಾ ಒಂದು ಸಮುದಾಯದ ಆಧ್ಯಾತ್ಮಿಕ ಕಲ್ಪನೆಯೇ? ಇದೊಂದು ಆಧ್ಯಾತ್ಮಿಕ ಕಲ್ಪನೆ, ಒಂದು ರೂಪಕ ಅಂತ ಹೇಳಬಹುದು. ಸರಿ. ವಿಶ್ವಾಸಿಗಳೆಲ್ಲರೂ ಒಂದೇ ದೇಹದ ಬೇರೆ ಬೇರೆ ಅಂಗಗಳಿದ್ದಂತೆ ಅನ್ನೋದು ಇದರ ಅರ್ಥ. ಯಾರೂ ಪರಿಪೂರ್ಣರಲ್ಲ,
ಆದ್ರೆ ಎಲ್ಲರೂ ಒಟ್ಟಾಗಿ ಒಂದು ಉದ್ದೇಶಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಓಕೆ. ಹಾಗಾಗಿ ಇನ್ನೊಬ್ಬರ ತಪ್ಪುಗಳನ್ನು ನೋಡಿ ಅವರನ್ನು ದೂರ ಮಾಡುವ ಬದಲು ಅವರ ಪ್ರಯತ್ನವನ್ನು ಗುರುತಿಸಿ ಸಮುದಾಯದ ಭಾಗವಾಗಿ ಅವರನ್ನು ನೋಡ್ಬೇಕು ಅನ್ನೋದು ಇದರ ತಿರುಳು. ಈ ಕಲ್ಪನೆ ಚೆನ್ನಾಗಿದೆ. ಆದರೆ ಇದು ಸ್ವಲ್ಪ ಆದರ್ಶವಾದಿ ಅನಿಸುವುದಿಲ್ವೇ? ಹೇಗೆ ಅಂತೀರಾ? ಅಂದ್ರೆ ನಿಜ ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ನೋಡಿದಾಗ ಕೆಲವೊಮ್ಮೆ ನಾವು ನಮ್ಮ ಬಗ್ಗೆ ಹೆಚ್ಚು ಕಠಿಣರಾಗ್ತೇವೆ, ಬೇರೆಯವರ ಬಗ್ಗೆ ಮೃದುವಾಗುವುದಿಲ್ಲ. ನಿಜ. ಅಥವಾ ನಾನೂ ಪರಿಪೂರ್ಣನಲ್ಲ, ಹಾಗಾಗಿ ಬೇರೆಯವರ ತಪ್ಪುಗಳನ್ನು ಪ್ರಶ್ನಿಸುವ ಹಕ್ಕು ನನಗಿಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಅಪಾಯವೂ ಇದೆಯಲ್ವೇ? ಖಂಡಿತ ಆ ಅಪಾಯ ಇದ್ದೇ ಇದೆ. ತುಂಬಾ ಒಳ್ಳೆ ಪಾಯಿಂಟ್ ಅದು. ಆದ್ರೆ ಈ ಮೂಲವು ಜವಾಬ್ದಾರಿಯನ್ನು ನಿರಾಕರಿಸಲು ಹೇಳ್ತಿಲ್ಲ. ಬದಲಾಗಿ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಲು ಹೇಳ್ತಿದೆ. ಟೀಕೆ ಮತ್ತು ತೀರ್ಪುಗಾರಿಕೆಯ ಸ್ಥಾನದಿಂದ ಸರಿದು ಅನುಕಂಪ ಮತ್ತು ಪ್ರೋತ್ಸಾಹದ ಸ್ಥಾನಕ್ಕೆ ಬರಲು ಇದು ಪ್ರೇರೇಪಿಸುತ್ತೆ. ಅಂದ್ರೆ ತಪ್ಪುಗಳನ್ನು ಒಪ್ಕೊಳ್ಳೋದಲ್ಲ. ಅಲ್ಲ, ಖಂಡಿತ ಅಲ್ಲ. ಬದಲಾಗಿ ಅವರು ಕೂಡ ನಮ್ಮಂತೆಯೇ ಹೋರಾಡ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು. ಸರಿ ಸರಿ, ಅರ್ಥವಾಯಿತು. ಹಾಗಾದ್ರೆ ಒಟ್ಟಿನಲ್ಲಿ ಕಟ್ಟಳೆಯ ಮೇಲೆ ಕಟ್ಟಳೆ ಅನ್ನೋ ಒಂದು ಕಟ್ಟುನಿಟ್ಟಾದ ಕಲಿಕೆಯ ಪ್ರಕ್ರಿಯೆಯಿಂದ ಶುರುವಾಗಿ ಅದು ನಮ್ಮನ್ನು ನಮ್ಮ ಬಗ್ಗೆ ಆಳವಾದ ತಿಳುವಳಿಕೆಗೆ ಮತ್ತು ಅಲ್ಲಿಂದ ಇತರರ ಕಡೆಗೆ ಹೆಚ್ಚು ಸಹಾನುಭೂತಿಯ ದೃಷ್ಟಿಕೋನಕ್ಕೆ ಕರೆದೊಯ್ಯುತ್ತೆ. ನಿಖರವಾಗಿ. ಸೊ ನಿಜವಾದ ಆತ್ಮಜ್ಞಾನ ನಮ್ಮನ್ನು ಅಹಂಕಾರಿ ವಿಮರ್ಶಕರನ್ನಾಗಿ ಮಾಡದೆ ಹೆಚ್ಚು ವಿನಮ್ರ ಮತ್ತು ಕರುಣಾಮಯಿಗಳಾಗಿ ಮಾಡಬೇಕು ಅನ್ನೋದೇ ಇದರ ಸಾರಾಂಶ. ಪರ್ಫೆಕ್ಟ್. ಅದೇ ಇದರ ಸಾರ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗಲು ಯೋಚಿಸಲು ಇಲ್ಲೊಂದು ಅಂತಿಮ ಆಲೋಚನೆಯಿದೆ. ಹೇಳಿ. ಈ ಮೂಲವು ಈ ತತ್ವವನ್ನು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಮುಂದಿಡುತ್ತದೆ. ಆದ್ರೆ ಈ ತತ್ವ ಅಂದ್ರೆ ತನ್ನದೇ ದೌರ್ಬಲ್ಯಗಳ ಬಗ್ಗೆ ಆಳವಾದ ಅರಿವು, ಇತರರ ಬಗ್ಗೆ ಹೆಚ್ಚಿನ ಔದಾರ್ಯಕ್ಕೆ ಕಾರಣವಾಗಬೇಕು ಎಂಬುದು ಯಾವುದೇ ಒಂದು ನಂಬಿಕೆಯ ವ್ಯವಸ್ಥೆಯ ಹೊರಗೆ ಸಾರ್ವತ್ರಿಕವಾಗಿ ಅನ್ವಯ ಆಗುತ್ತದೆಯೇ? ಒಳ್ಳೆ ಪ್ರಶ್ನೆ. ಒಂದು ಕಚೇರಿಯಲ್ಲಿ, ಕುಟುಂಬದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಈ ಆತ್ಮಾವಲೋಕನ ಮತ್ತು ಸಹಾನುಭೂತಿಯ ನಡುವಿನ ಸಂಬಂಧ ಮುರಿದು ಬಿದ್ದಾಗ ಏನಾಗಬಹುದು?